ನಮಸ್ಕಾರ ಸ್ನೇಹಿತರೆ, ವಿರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದರಲ್ಲಿ ಅಭ್ಯಾಸ 3.2 ನಾವು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 3.2ರ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆಯನ್ನು ನಾವು ಏನು ಮಾಡ್ಕೊಂಡಿದ್ವಿ, ಬಿಡಿಸ್ಕೊಂಡಿದ್ವಿ. ಈಗ ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಬಿಡಿಸೋಣಂತೆ. ಈಗ ನೋಡಿ, ಪ್ರಶ್ನೆ ಏನಿದೆ ಅಂತಂದರೆ, ಇದು ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಅವರು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಬಿಡಿಸಿದ್ದೀವಿ. ಈಗ ಮೂರನೇ ಪ್ರಶ್ನೆಯನ್ನು ನಾವು ಬಿಡಿಸೋಣ. ಏನಂತ ಕೊಟ್ಟಿದ್ದಾರೆ, 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಅವನ್ನ ನಾವು ಮತ್ತೊಂದು ಸರ್ತಿ ನಾವು ಬರ್ಕೊಳ್ಳೋಣ. 3x - y = 3. ಇದನ್ನು ಸಮೀಕರಣ 1 ಅಂತ ನಾನು ತಗೋತೀನಿ. 9x - 3y = 9. ಇದನ್ನು ನಾನು ಸಮೀಕರಣ 2 ಅಂತ ತಗೋತೀನಿ. ಈಗ ಸಮೀಕರಣ 1ನ್ನು ಬರ್ಕೊಳ್ಳೋಣ. 3x - y = 3 ಇದೆ. ಸಮೀಕರಣ 1ರಿಂದ ಅದು ಬರ್ಕೊಂಡಿದ್ದೀನಿ. ಅದಾದ ಕಾರಣ 3x - y = 3 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 3x = 3 ಮೈನಸ್ y ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ y ಆಗುತ್ತೆ. ಈಗ ನೋಡಿ, x = 3 + y ಇಂಟು 3 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 3 ಆಗುತ್ತೆ. ಎಕ್ಸ್ನ ಬೆಲೆ ನಮ್ಗೆ ಇಲ್ಲಿ ಎಷ್ಟು ಬಂತು, 3 + y ಡಿವೈಡೆಡ್ ಬೈ 3 ಅಂತ ನಮಗಿಲ್ಲಿ ಎಕ್ಸ್ ಅನ್ನುವಂಥದ್ದೊಂದು ಬೆಲೆ ಬಂತು. ಇದನ್ನು ನಾನು ಏನಂತ ತಗೋತೀನಿ, ಸಮೀಕರಣ 3 ಅಂತ ತಗೋತೀನಿ. ಸಮೀಕರಣ 3 ಅಂತ ನಾನು ತಗೊಂಡಿದ್ದೀನಿ. ಈಗ ಈ ಸಮೀಕರಣ 3ನ್ನು ನಾನು ಈ ಸಮೀಕರಣ 2ರಲ್ಲಿ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ನಮ್ಗೆ ಏನು ಬಂದಿದೆ, ಸಮೀಕರಣ 3 ಏನು ಬಂದಿದೆ ನಮಗೆ, 3 + y ಡಿವೈಡೆಡ್ ಬೈ 3 ಅಂತ ಬಂದಿದೆ. ಸಮೀಕರಣ 2 ಏನಿದೆ ಅದನ್ನು ನಾವು ಬರ್ಕೋಬೇಕು. 9x - 3y = 9 ಅನ್ನೋದಿದೇನು, ಸಮೀಕರಣ 2. ಈ ಸಮೀಕರಣ 3ನ್ನು ನಾವು ಎಷ್ಟರಲ್ಲಿ ಆದೇಶ ಮಾಡಬೇಕಂತ ಹೇಳಿದ್ದೀವಿ, 2ರಲ್ಲಿ ಆದೇಶ ಮಾಡಬೇಕು ಅಂತ ಇದ್ದೀವಿ. ಸಮೀಕರಣ 3 ಏನಿದೆ, x = 3 + y ಡಿವೈಡೆಡ್ ಬೈ 3 ಇದೆ. ಇಲ್ಲಿ x ಎಲ್ಲಿ y ವ್ಯಾಲ್ಯೂ ಇದೆಯಲ್ಲ ಅದನ್ನು ನಾವು ಅಲ್ಲಿ ಈ x ನ ಬೆಲೆಯನ್ನು ಹಾಕೋಣ. ಅಂದರೆ ಸಮೀಕರಣ 3ನ್ನು ನಾವು ಆದೇಶ ಮಾಡೋಣ. 3 + y ಡಿವೈಡೆಡ್ ಬೈ 3 ಮೈನಸ್ 3y = 9 ಅಂತ ಬರೀತೀನಿ. 3 ಅಂದರೆ 3 × 3 = 9. ಏನು ಉಳಿತು, 3 × 3 + y ಮೈನಸ್ 3y = 9 ಅಂತ ಉಳಿತು. 3 × 3 ಎಷ್ಟು, 9 ಪ್ಲಸ್ 3 × y 3y, 3 × 3 9 ಪ್ಲಸ್ 3 × y 3y ಮೈನಸ್ 3y = 9 ಅಂತ ಬಂತು. ಈಗ ನೋಡಿ, 9 ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ಇಲ್ಲಿ, =9 ಉಳಿತೆ. 9 = 9 ಅಂತ ಬಂತು. ಈಗ ನಮಗಿಲ್ಲಿ ಏನೊಂದು ಅರ್ಥ ಆಗುತ್ತಂತೆ, = ಅಂದರೆ ಸಮ ಬಂದಿರೋದ್ರಿಂದ ನಾವು ಏನಂತ ಹೇಳ್ಬೋದು, ಇಲ್ಲಿ x ಮತ್ತು y ನ ಬೆಲೆಗಳಿಗೆ ಅಪರಿಮಿತ ಪರಿಹಾರಗಳನ್ನು ಕಂಡು ಹಿಡಿಯಬಹುದು. ಅಪರಿಮಿತ ಪರಿಹಾರಗಳನ್ನು ಕಂಡು ಹಿಡಿಯಬಹುದು. ಇಲ್ಲಿ ನೋಡಿ, ಇನ್ನೊಂದು ಸರ್ತಿ ಹೇಳ್ತೀನಿ. ಅವರು ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ, 3x - y = 3 ಒಂದು ಸಮೀಕರಣ ಕೊಟ್ಟಿದ್ದಾರೆ. 9x - 3y = 9 ಅಂತ 2 ಸಮೀಕರಣ ಕೊಟ್ಟಿದ್ದಾರೆ. ಈ ಮೊದಲನೇ ಸಮೀಕರಣವನ್ನು ನಾನು ಸಮೀಕರಣ 1 ಅಂತ ತಗೊಂಡೆ, ಎರಡನೇ ಸಮೀಕರಣವನ್ನು ಸಮೀಕರಣ 2 ಅಂತ ತಗೊಂಡೆ. ಈಗ ಸಮೀಕರಣ 2ರಿಂದ ನಾನು ಸಮೀಕರಣ 3ನ್ನು ಮಾಡ್ಕೋತೀನಿ. ಮೊದಲೇನು ಮಾಡ್ಕೋಬೇಕು, ಸಮೀಕರಣ 1ರಿಂದ ಅಂತ ಬರ್ಕೊಂಡಿದ್ದೀನಿ. ಆದ ಕಾರಣ ನಾನು ಸಮೀಕರಣ 1ನ್ನು ಬರ್ಕೋಬೇಕು. ಈ 1ರಿಂದ ನಾನು ಏನು ಮಾಡ್ತೀನಿ ಅಂದರೆ, ಈ ಮೈನಸ್ y ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ y ಆಗುತ್ತೆ.
ಈಗ ಇಂಟು 3 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ. ಅದಕ್ಕೆ ಏನು ಬರುತ್ತೆ x ಈಸ್ ಈಕ್ವಲ್ ಟು 3 ಪ್ಲಸ್ ವೈ ಡಿವೈಡೆಡ್ ಬೈ 3 ಬರುತ್ತೆ. ಇದನ್ನು ನಾನು ಸಮೀಕರಣ 3 ಅಂತ ತಗೊಂಡಿದ್ದೀನಿ. ಈ ಸಮೀಕರಣ 3ಅನ್ನು ನಾವು ಎದರಲ್ಲಿ ಹಾಕಬೇಕು, ಎದರಲ್ಲಿ ಆದೇಶ ಮಾಡಬೇಕು, ನಾವು ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂದಾಗ ಫಸ್ಟ್ ನಾವು ಏನು ಬರ್ಕೋಬೇಕು, ಸಮೀಕರಣ 2ಅನ್ನು ನಾವು ಬರ್ಕೋಬೇಕು. 2ಅನ್ನು ಬರ್ಕೊಂಡು ಅದನ್ನು ಇದರಲ್ಲಿ ನಾವು ಏನು ಹಾಕಬೇಕು, ಸಮೀಕರಣ 2ಅನ್ನು ಹಾಕಬೇಕು. ಸಮೀಕರಣ 3 ಏನಿದೆ ಇಲ್ಲಿ 3 ಪ್ಲಸ್ ವೈ ಡಿವೈಡೆಡ್ ಬೈ 3 ಇದೆ. ಸಮೀಕರಣ 2ಅನ್ನು ಬರ್ಕೋಬೇಕು. ಸಮೀಕರಣ 2ಅನ್ನು ಬರ್ಕೊಂಡು ನಾವು ಅದರಲ್ಲಿ ಸಮೀಕರಣ 3ಅನ್ನು ನಾವು ಆದೇಶ ಮಾಡಬೇಕು. ಸಮೀಕರಣ 2ಅನ್ನು ನೋಡ್ರಿ, ಸಮೀಕರಣ 3ಅನ್ನು ನಾವು 2ರಲ್ಲಿ ಆದೇಶಿಸಿದಾಗ ಅಂತ ಹೇಳಿ ಸಮೀಕರಣ 2ಅನ್ನು ನಾವು ಬರ್ಕೊಂಡಿದ್ದೀನಿ. ಇದರಲ್ಲಿ ಎಕ್ಸ್ ಏನಿದೆ ನಮಗೆ 3 ಪ್ಲಸ್ ವೈ ಡಿವೈಡೆಡ್ ಬೈ 3 ಅನ್ನೋದಿದೆ. ಈ 3 ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ದೀನಿ ನಾನು 3 ಪ್ಲಸ್ ವೈ ಡಿವೈಡೆಡ್ ಬೈ 3 ಹಾಕಿದ್ದೀನಿ. ಮೈನಸ್ 3y ಹಾಗೆ ಈಸ್ ಈಕ್ವಲ್ ಟು 9. ಇಲ್ಲಿ 9 ಏನಿದೆಯಲ್ಲ 3 ಅಂದರೆ 3 3 9 ಆಯಿತು. 3 ಬ್ರ್ಯಾಕೆಟ್ 3 ಪ್ಲಸ್ ವೈ ಮೈನಸ್ 3y ಈಸ್ ಈಕ್ವಲ್ ಟು 9. ಈಗ ನೋಡಿ 3 3 9 ಪ್ಲಸ್ 3 ಇಂಟು ವೈ 3y ಮೈನಸ್ 3y ಈಸ್ ಈಕ್ವಲ್ ಟು 9. ಈ ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನಿಮಗೆ ಇಲ್ಲಿ 9 ಉಳಿಯುತ್ತೆ ಈಸ್ ಈಕ್ವಲ್ ಟು 9. ಈ ಥರ ಈಕ್ವಲ್ ಆಗಿ ಆನ್ಸರ್ ಬಂದರೆ ನಮಗೆ ನಾವೇನಂತ ಹೇಳಿದ್ವಿ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ನಾವು ಕಂಡು ಹಿಡ್ಕೋಬಹುದು ಅಂತ ನಾವು ಹೇಳಿದ್ದೀವಿ. x ಮತ್ತು y ನ ಬೆಲೆಗಳಿಗೆ ಅಪರಿಮಿತ ಪರಿಹಾರಗಳನ್ನು ನಾವು ಕಂಡುಹಿಡಿಯಬಹುದು. ಈಗ 4ನೇ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ 0.2x ಪ್ಲಸ್ 0.3y ಈಸ್ ಈಕ್ವಲ್ ಟು 1.3 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸಮೀಕರಣ ಏನು ಕೊಟ್ಟಿದ್ದಾರೆ 0.4x ಪ್ಲಸ್ 0.5y ಈಸ್ ಈಕ್ವಲ್ ಟು 2.3 ಅಂತ ಕೊಟ್ಟಿದ್ದಾರೆ. ಇದನ್ನು ಅವರು ದಶಮಾಂಶದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಏನು ಮಾಡೋಣ, ಈಗ ನಾವು ಸಾಮಾನ್ಯ ರೂಪಕ್ಕೆ ನಾವು ತಗೊಂಡು ಬರೋಣಂತೆ. ಇಲ್ಲಿ ಎಲ್ಲ ಸಂಖ್ಯೆಗಳನ್ನು ನೀವು ಗಮನಿಸಿ. ಎಲ್ಲ ಸಂಖ್ಯೆಗಳನ್ನು ಗಮನಿಸಿದಾಗ ನಿಮಗೆ ಒಂದೊಂದು ಸಂಖ್ಯೆ ಬಿಟ್ಟು ನಮಗೆ ಪಾಯಿಂಟನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಎರಡು ಸಮೀಕರಣಕ್ಕೆ ನಾವು ಏನು ಮಾಡ್ಬೋದು, 10ರಿಂದ ಗುಣಿಸ್ಬೋದು. ಈಗ ನೋಡಿ, ಈ ಮೊದಲನೇ ಸಮೀಕರಣವನ್ನು ಈಗ ಇವ್ರಿಗೆ ಕ್ವಶನ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ನಾನು ಏನು ಮಾಡ್ತೀನಿ 10ರಿಂದ ಗುಣಿಸ್ತೀನಿ. ಯಾಕಂದರೆ ಒಂದೊಂದು ಪಾಯಿಂಟ್ ಬಿಟ್ಟು ಏನಿದೆ, ಇಲ್ಲಿ ಒಂದೊಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ, ಅದಕ್ಕಾಗಿ ನಾನು 10ರಿಂದ ಗುಣಿಸ್ತೀನಿ. ನೋಡಿ 0.2 ಇಂಟು 10 ಏನಾಗುತ್ತೆ 20x ಏನಾಗುತ್ತೆ ಇಲ್ಲಿ ನಮಗೆ ಸಾರಿ ಇಲ್ಲಿ ನೋಡಿ 0.2 ಇಂಟು 10 ಮಾಡಿದಾಗ ನಮ್ಗೆ ಏನಾಗುತ್ತೆ 10 20 ಪಾಯಿಂಟ್ಗೆ ಪಾಯಿಂಟ್ 10 ಇಂಟು 0 0 2.0 ಆಗುತ್ತೆ. ಏನಾಗುತ್ತೆ 0.2ನ 10ರಲ್ಲಿ ಗುಣಿಸಿದಾಗ ಏನಾಗುತ್ತೆ ನಮಗೆ 2x ಬರುತ್ತೆ. 0.2ನ 10ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ 3x ಬರುತ್ತೆ. ಇದೇನಾಗುತ್ತೆ ಅಂತಂದರೆ 1.3ನ 10ರಿಂದ ಗುಣಿಸಿದಾಗ 10 30, ಇಲ್ಲಿ ಪಾಯಿಂಟ್ಗೆ ಪಾಯಿಂಟ್ ಕೊಡಿ 10 10, ಆಮೇಲೆ ಪ್ಲಸ್ 3 10ರಲ್ಲಿ 3ನ ಕೂಡಿಸಿದ್ರೆ 13 ಬರುತ್ತೆ. ಅಂದರೆ ಎಷ್ಟು ಬಂತು ಈಗ ಈಕ್ವಲ್ ಟು 13 ಬಂತು. ಇದನ್ನು ನಾನು ಏನಂತ ತಗೋತೀನಿ ಅಂದರೆ ಸಮೀಕರಣ 1 ಅಂತ ತಗೋತೀನಿ. 0.4ನ 10ರಿಂದ ಗುಣಿಸಿದಾಗ 4x ಬರುತ್ತೆ. ಪ್ಲಸ್ 0.5yನ 10ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ 5x ಬರುತ್ತೆ. ಹಾಗೆ 2.3ನ ನಾವು 10ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ 23 ಬರುತ್ತೆ. ಇದನ್ನು ನಾನು ಸಮೀಕರಣ 2 ಅಂತ ತಗೋತೀನಿ. ಈಗ ನೋಡಿ ಸಮೀಕರಣ 1ರಿಂದ ಅಂತ ನಾನು ಬರ್ಕೋತೀನಿ. ಸಮೀಕರಣ 1ರಿಂದ ಅಂದರೆ ಏನು ಮಾಡಬೇಕು ನಾವು ಸಮೀಕರಣ 1ಅನ್ನು ಬರ್ಕೋಬೇಕು. ಸಮೀಕರಣ 1 ಏನಿದೆ 2x ಪ್ಲಸ್ 3x ಈಸ್ ಈಕ್ವಲ್ ಟು 13 ಅಂತ ಇದೆ. ಸಾರಿ, ಇಲ್ಲಿ y ಇದೆ 3y ಇದೆ, ಇಲ್ಲಿ 5y ಬರೀಬೇಕು. 3y ಈಸ್ ಈಕ್ವಲ್ ಟು 13 ಅಂತ ಇದೆ. ಈಗ ನೋಡಿ 2x ಈಸ್ ಈಕ್ವಲ್ ಟು 13 ಪ್ಲಸ್ 3 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ 3y ಆಗುತ್ತೆ. ಹಾಗೆ x ಈಸ್ ಈಕ್ವಲ್ ಟು 13 ಮೈನಸ್ 3y. ಇದು ಇಂಟು 2 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ಈಗ ನಮಗೆ ಎಕ್ಸ್ನ ಒಂದು ಬೆಲೆ ಸಿಕ್ತು. ಇದೇನಾಯಿತು, ಇದನ್ನು ನಾನು ಸಮೀಕರಣ 3 ಅಂತ ತಗೋತೀನಿ. ಈ ಸಮೀಕರಣ 3ಅನ್ನು
ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಈಗ ನೋಡಿ ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಸಮೀಕರಣ 2ನ್ನ ಬರ್ಕೋಬೇಕು. ಸಮೀಕರಣ 2 ಏನಿದೆ 4x + 5y = 23 ಅಂತ ಇದೆ. ಇದರಲ್ಲಿ ನಾವು ಏನು ಹಾಕಬೇಕು, ಈ ಸಮೀಕರಣ ಈ 3ನ್ನ ನಾವೇನು ಮಾಡಬೇಕು, ಆದೇಶ ಮಾಡಬೇಕು. x ಇದ್ದಲ್ಲಿ ಏನು ಹಾಕಬೇಕು, ನಾವೀಗ ಈ ಬೆಲೆಯನ್ನು ಹಾಕಬೇಕು. ಏನಿದೆ ಇಲ್ಲಿ x 13 - 3y / 2 ಅಂತ ಇದೆ. ಆಮೇಲೆ ಪ್ಲಸ್ 5y = 23 ಅಂತ ಬರೀರಿ. ಈಗ ನೋಡಿ 2 1 2 4. ಈಗೇನು ಉಳಿತು, 2 × 13 - 3y ಪ್ಲಸ್ 5y = 23 ಉಳಿತು. 13 ಎಷ್ಟು, 26 - 3 6y ಪ್ಲಸ್ 5y = 23 ಬಂತು. ಈಗ ನೋಡ್ರಿ 26 - 6y 5yನ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ, -1y ಬರುತ್ತೆ = 23. ಈ -1y ಇಲ್ಲೇ ಇರಲಿ, 23 ಪ್ಲಸ್ 26 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ, -26 ಆಗುತ್ತೆ. -1y = 26ರಲ್ಲಿ 23ನ ಕಳೆದ್ರೆ ನಮಗೆ 3 ಬರುತ್ತೆ. ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಮೈನಸ್, ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಈಗ ನಮಗೆ ಏನು ಸಿಕ್ತು, y ನ ಬೆಲೆ ಏನು ಸಿಕ್ತು, y = ನಮ್ಗೆ ಏನು ಸಿಕ್ತು, 3 ಅನ್ನುವಂಥದ್ದೊಂದು ಬೆಲೆ ಸಿಕ್ತು. ಈ y ನ ಬೆಲೆಯನ್ನು ನಾವು y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ನಾವೇನು ಮಾಡಬೇಕು, ಆದೇಶ ಮಾಡಬೇಕು. y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಿದೆ, x ಸಮೀಕರಣ 3 ಏನಿದೆ, x = 13 - 3y / 2 ಅಂತ ಇದೆ. x ನ ಈ ಸಮೀಕರಣ 3 ಏನಿದೆ, x = 13 - 3y / 2 ಅಂತ ಇದೆ. ಇಲ್ಲಿ ನಾವು ಏನು ಮಾಡಬೇಕು, y ನ ಬೆಲೆಯನ್ನು ಹಾಕಬೇಕು. 13 - 3, y ಅಂದರೆ ಏನಿಲ್ಲ ಇದೆ, 3 ಅಂತ ಇದೆ, / 2. 3 3 ಎಷ್ಟು, 9 / 2. x = 13ರಲ್ಲಿ 9ನ್ನು ತೆಗೆದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ / 2. x = 2 1 2 x ನ ಬೆಲೆ ಎಷ್ಟು ಬಂತು, x = 2 ಅಂತ ಹೇಳಿ ನಮಗೆ x ನ ಬೆಲೆ ಬಂತು. ಈಗ ನೋಡಿ ಇನ್ನೊಂದು ಸತ ಹೇಳ್ತೀನಿ. ಈ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ 2 ಸಮೀಕರಣಗಳನ್ನು ನಾನು 10ರಿಂದ ಗುಣಿಸ್ಕೊಂಡಿದ್ದೀನಿ. ಯಾಕಂತಂದರೆ ಎಲ್ಲ ಸಂಖ್ಯೆಗಳು ಒಂದೊಂದು ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಇದೆ, ಆದ ಕಾರಣ ನಾನು 10ರಿಂದ ಗುಣಿಸ್ಕೊಂಡಿನಿ. 0.22x ಅನ್ನು 10ರಿಂದ ಗುಣಿಸಿದಾಗ ನಮಗೆ 2x ಬರುತ್ತೆ, ಪ್ಲಸ್ 0.3y ನಮಗೆ 10ರಿಂದ ಗುಣಿಸಿದಾಗ 3y ಬರುತ್ತೆ, = 1.3 10ರಿಂದ ಗುಣಿಸಿದಾಗ ನಮಗೆ 13 ಬರುತ್ತೆ. 0.4ನ್ನು 10ರಿಂದ ಗುಣಿಸಿದಾಗ 4x ಬರುತ್ತೆ, ಪ್ಲಸ್ 0.5y 10ರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ, 5y ಬರುತ್ತೆ, = 2.3ನ್ನ 10ರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ, 23 ಬರುತ್ತೆ. ಈ ಇದನ್ನ ನಾನು ಸಮೀಕರಣ 1 ಅಂತ ತಗೋತೀನಿ, ಇದನ್ನ ನಾನು ಸಮೀಕರಣ 2 ಅಂತ ತಗೋತೀನಿ. ಸಮೀಕರಣ 1ರಿಂದ ಅಂದರೆ ಸಮೀಕರಣ 1ನ್ನ ನಾನು ಇಲ್ಲಿ ಬರ್ಕೊಂಡೆ, ಇದರಿಂದ ನಾನು x ನ ವ್ಯಾಲ್ಯೂನ ತಗೋತೀನಿ. ಈಗ ನೋಡಿ 2x ಇಲ್ಲಿ 13 ಇದೆ, ಪ್ಲಸ್ 3y ಈ ಕಡೆ ಹೋದ್ರೆ ಏನಾಗುತ್ತೆ, -3y ಆಗುತ್ತೆ. ಈಗ ನೋಡಿ ಇಂಟು 2x ಇದ್ದಿದ್ದು ಈ ಕಡೆ ಬಂದರೆ / 2x ಆಗುತ್ತೆ. 13 - 3y ಇಂಟು 2 ಇದ್ದಿದ್ದು ಈ ಕಡೆ ಬಂದರೆ / 2 ಆಗುತ್ತೆ. ಇದನ್ನು ನಾನು ಇದು x ನ ಬೆಲೆಯನ್ನು ನಾನು ಏನಂತ ತಗೋತೀನಿ, ಸಮೀಕರಣ 3 ಅಂತ ತಗೋತೀನಿ. ಈ ಸಮೀಕರಣ 3ನ್ನು ನಾವು ಎಲ್ಲಿ ಹಾಕಬೇಕಂದ್ರೆ ಈ ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಅಂದರೆ ನಾನು ಮೊದಲು ಸಮೀಕರಣ 2ನ್ನು ಬರ್ಕೋಬೇಕು. 4x + 5y = 23 ಅನ್ನೋದು ಸಮೀಕರಣ 2. ಇದನ್ನು ನಾನು ಬರ್ಕೊಂಡಿದ್ದೀನಿ. ಇದರಲ್ಲಿ ನಾವು ಈ ಸಮೀಕರಣ 3ನ್ನು ಹಾಕಬೇಕು. ಸಮೀಕರಣ 3 ಏನಿದೆ, x = 13 - 3y / 2 ಅಂತ ಇದೆ. ಈ x ಇದ್ದಲ್ಲಿ ನಾನು ಏನು ಹಾಕಿದ್ದೀನಿ, 13 - 3y / 2. ಈ 4 ಹೆಂಗಿದೆ ಇಲ್ಲ ಇಲ್ಲಿ ಹಾಗೆ ಬರ್ದಿದ್ದೀನಿ, ಪ್ಲಸ್ 5y = 23. ಈಗ 2 1 2 4, ಇಲ್ಲೇನು ಉಳಿತು ನಮಗೆ 2 ಉಳಿತು, 2 ಬರ್ದಿದ್ದೀನಿ. ಬ್ರ್ಯಾಕೆಟಲ್ಲಿ ಏನಿದೆ 13 - 3y ಇದೆ, ಇದನ್ನು ಬ್ರ್ಯಾಕೆಟಲ್ಲಿ ಬರ್ದಿದ್ದೀನಿ.
ಪ್ಲಸ್ 5y ಇಸ್ ಈಕ್ವಲ್ ಟು 23. ಈಗ ನೋಡಿ 2 ಇಂಟು 13 ಎಷ್ಟು ಬರುತ್ತೆ 26 ಬರುತ್ತೆ. ಮೈನಸ್ ಇಡ್ರಿ 2 ಇಂಟು 6 2 ಇಂಟು 3 ಏನು 6 ಬರುತ್ತೆ. y ಬರ್ದಿದ್ದೀನಿ ಪ್ಲಸ್ 5y ಇಸ್ ಈಕ್ವಲ್ ಟು 23. ಈಗ 26 ಮೈನಸ್ 6y ರಲ್ಲಿ ಪ್ಲಸ್ 5y ಕಳೆದಾಗ ನಮಗೆ ಮೈನಸ್ 1y ಬರುತ್ತೆ ಈಸ್ ಈಕ್ವಲ್ ಟು 23. ಮೈನಸ್ 1y ಹಾಗೆ ಇಡ್ರಿ ಈಕ್ವಲ್ ಟು 23 ಪ್ಲಸ್ 26 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 26 ಆಗುತ್ತೆ. 1y ಅಂದ್ರೂ ಒಂದೇ y ಅಂದ್ರೂ ಒಂದೇ. ನಾವು ಈಗ ನೋಡಿ ಮೈನಸ್ 1y ಬರ್ಕೊಂಡಿದ್ದೀನಿ. y ಈಸ್ 1y ಈಸ್ ಈಕ್ವಲ್ ಟು 26ರಲ್ಲಿ 23 ಕಾದ್ರೆ 3 ಬರುತ್ತೆ ನಮಗೆ. ಅದು ದೊಡ್ಡ ಸಂಖ್ಯೆ ನಿಂಚಿನೇ ಮೈನಸ್ ಅಂತ ಇಲ್ಲಿ ಏನು ಮಾಡಿದ್ದೀನಿ ನಾನು ಮೈನಸ್ ಮೈನಸ್ ಬರ್ದಿದ್ದೀನಿ. ಈಗ ನೋಡಿ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ ಆನ್ಸರ್ 3 ಬರುತ್ತೆ. ಆಗ ನಾವು ಏನು ಮಾಡಬೇಕು ಅಂದರೆ y ನ ಬೆಲೆಯನ್ನು ನಾವು ಸಮೀಕರಣ 3ರಲ್ಲಿ ಆದೇಶ ಮಾಡಬೇಕು. ಸಮೀಕರಣ y ನ ಬೆಲೆ ಎಷ್ಟು ಬಂದಿದೆ ನಮಗೆ 3 ಬಂದಿದೆ. ಸಮೀಕರಣ 3ರಲ್ಲಿ ಆದೇಶ ಮಾಡಬೇಕಂದ್ರೆ ಮೊದಲು ನಾವು ಸಮೀಕರಣ 3ಅನ್ನು ಬರ್ಕೋಬೇಕು. ಸಮೀಕರಣ 3 ಏನಿದೆ 13 ಮೈನಸ್ 3y ಡಿವೈಡೆಡ್ ಬೈ 2. ನಾ ಇಲ್ಲಿ ಬರ್ದಿದ್ದೀನಿ ನೋಡಿ x ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2 ಅಂತ ಬರ್ದಿದ್ದೀನಿ. ಇದರಲ್ಲಿ ನಾವು y ನ ಬೆಲೆಯನ್ನು ಹಾಕಬೇಕು. y ನ ಬೆಲೆ ಎಷ್ಟು ಬಂದಿದೆ ನಮಗೆ 3 ಬಂದಿದೆ. x ಈಸ್ ಈಕ್ವಲ್ ಟು 13 ಮೈನಸ್ 3 ಇಂಟು y ನ ಬೆಲೆ ಎಷ್ಟು ಬಂದಿದೆ ನಮಗೆ ಇಲ್ಲಿ 3 ಬಂದಿದೆ. ಅದಕ್ಕೆ y ಇದ್ದಲ್ಲಿ ನಾನು 3 ಹಾಕಿದ್ದೀನಿ ಡಿವೈಡೆಡ್ ಬೈ 2. ಈಗ ನೋಡಿ 13 ಮೈನಸ್ 3 ಎಷ್ಟು 9 ಡಿವೈಡೆಡ್ ಬೈ 2. x ಈಸ್ ಈಕ್ವಲ್ ಟು 13ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ 4 ಬರುತ್ತೆ ಡಿವೈಡೆಡ್ ಬೈ 2. 2 1 2 4. x ಈಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು. y ನ ಬೆಲೆ 3 ಬಂತು. x ನ ಬೆಲೆ ನಮಗೆ ಇಲ್ಲಿ 2 ಬಂತು.